ಮನೆಯಲ್ಲಿ ನೆಮ್ಮದಿ ನೆಲೆಸಿಲ್ಲವೇ ಅಥವಾ ಕೈಗೆ ಬಂದ ಹಣ ಉಳಿಯುತ್ತಿಲ್ಲವೇ? ಇದಕ್ಕೆ ಕಾರಣ ನಮಗೆ ತಿಳಿಯದಂತೆ ನಾವೇ ದಿನನಿತ್ಯ ಮಾಡುತ್ತಿರುವ ಕೆಲವು ಸಣ್ಣ ತಪ್ಪುಗಳಾಗಿರಬಹುದು. ನಮ್ಮ ಹಿರಿಯರು ಹೇಳಿಕೊಟ್ಟಿರುವ ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯೇ ದೇವಾಲಯವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕನ್ನಡಿಗರಿಗೆ ನಮ್ಮ ಕನ್ನಡ ವಿಚಾರಧಾರೆಗಳು ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಮ್ಮ ಸಂಸ್ಕೃತಿ ಮತ್ತು ಆಚರಣೆಗಳಲ್ಲಿ ಅಡಗಿರುವ ಗೂಢಾರ್ಥಗಳನ್ನು ಹಾಗೂ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಯನ್ನು ನಿಮ್ಮ ಮುಂದೆ ತರುವುದು ನಮ್ಮ ಉದ್ದೇಶ. ಇಂದಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರೂ, ಅದರಲ್ಲೂ ವಿಶೇಷವಾಗಿ ಮನೆಯ ಲಕ್ಷ್ಮಿಯರಾದ ಹೆಣ್ಣುಮಕ್ಕಳು ಮತ್ತು ಸುಮಂಗಳಿಯರು ತಿಳಿಯಲೇಬೇಕಾದ ಮತ್ತು ಪಾಲಿಸಲೇಬೇಕಾದ 45 ಕಿವಿ ಮಾತುಗಳನ್ನು ನೋಡೋಣ. ಸ್ನೇಹಿತರೆ, ನಮ್ಮ ಹಿರಿಯರು ಹಾಕಿಕೊಟ್ಟಿರುವ ಪ್ರತಿಯೊಂದು ನಿಯಮದ ಹಿಂದೆಯೂ ಒಂದು ಅರ್ಥವಿರುತ್ತದೆ. ಮನೆ ಎಂಬುದು ಕೇವಲ ಇಟ್ಟಿಗೆ ಗಾರೆಗಳಿಂದ ಕಟ್ಟಿದ ಕಟ್ಟಡವಲ್ಲ, ಅದು ನಮ್ಮ ಬದುಕು ರೂಪಿಸುವ ದೇವಾಲಯ. ಹಾಗಾಗಿ ಈ ಕೆಳಗಿನ ವಿಚಾರಗಳನ್ನು ಬಹಳ ಶ್ರದ್ಧೆಯಿಂದ ಕೇಳಿ ಮತ್ತು ಪಾಲಿಸಿ. ಮೊದಲನೆಯದಾಗಿ, ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ಮನೆಯ ದೇವರ ದೀಪವನ್ನು ಹಚ್ಚುವಾಗ ಒಂದು ಮುಖ್ಯವಾದ ಕೆಲಸವನ್ನು ಮಾಡಬೇಕು. ಅದೇನೆಂದರೆ, ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಮುಂಭಾಗದಲ್ಲಿರುವ ಮುಖ್ಯ ಬಾಗಿಲನ್ನು ತೆರೆದಿಡಬೇಕು ಮತ್ತು ಮನೆಯ ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಿರಬೇಕು. ಮುಂಬಾಗಿಲ ಮೂಲಕ ಲಕ್ಷ್ಮಿ ಒಳಗೆ ಬರುತ್ತಾಳೆ ಹಾಗೂ ಹಿಂಬಾಗಿಲ ಮೂಲಕ ದಾರಿದ್ರ್ಯವು ಹೊರಗೆ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ, ಮನೆಯ ಮುಖ್ಯ ದ್ವಾರದ ಬಾಗಿಲ ಹೊಸ್ತಿಲು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಆದ್ದರಿಂದ ಹೊಸ್ತಿಲ ಮೇಲೆ ಯಾರೂ ನಿಲ್ಲಬಾರದು. ಅಷ್ಟು ಮಾತ್ರವಲ್ಲದೆ, ಬೇರೆ ಯಾರಾದರೂ ಹೊಸ್ತಿಲ ಮೇಲೆ ನಿಂತಿದ್ದರೆ ಅವರಿಗೆ ತಿಳಿ ಹೇಳಿ ಅಲ್ಲಿಂದ ಪಕ್ಕಕ್ಕೆ ಸರಿಯಲು ಹೇಳಬೇಕು. ಹೊಸ್ತಿಲ ಮೇಲೆ ನಿಲ್ಲುವುದು ಶ್ರೇಯಸ್ಕರವಲ್ಲ. ಮೂರನೆಯದಾಗಿ, ಮನೆಯಲ್ಲಿ ಬಳಸುವ ಮರ ಮತ್ತು ಪೊರಕೆಗಳನ್ನು ಕಾಲಿನಿಂದ ಒದೆಯಬಾರದು ಮತ್ತು ತುಳಿಯಬಾರದು. ಪೊರಕೆಯು ಮಹಾಲಕ್ಷ್ಮಿಯ ಸ್ವರೂಪ ಎಂದು ಕರೆಯಲ್ಪಡುತ್ತದೆ. ಅಕಸ್ಮಾತಾಗಿ ನಿಮ್ಮ ಕಾಲು ಪೊರಕೆಗೆ ತಗುಲಿದರೆ ತಕ್ಷಣವೇ ಆ ಪೊರಕೆಯನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡು ನಮಸ್ಕರಿಸಬೇಕು. ಇದು ನಾವು ವಸ್ತುವಿಗೆ ಕೊಡುವ ಗೌರವವನ್ನು ತೋರಿಸುತ್ತದೆ. ನಾಲ್ಕನೆಯದಾಗಿ, ಸಂಜೆ ದೀಪ ಬೆಳಗಿಸಿದ ನಂತರ ಮನೆಯಲ್ಲಿ ಕಸವನ್ನು ಗುಡಿಸಬಾರದು. ಒಂದು ವೇಳೆ ಅನಿವಾರ್ಯವಾಗಿ ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದರೂ ಸಹ ಆ ಕಸವನ್ನು ಮನೆಯಿಂದ ಹೊರಗೆ ಹಾಕಬಾರದು. ಅದನ್ನು ಮನೆಯ ಒಂದು ಮೂಲೆಯಲ್ಲಿ ಗುಡ್ಡೆ ಮಾಡಿ ಶೇಖರಿಸಿ ಇಡಬೇಕು ಮತ್ತು ಮಾರನೆಯ ದಿನ ಬೆಳಗಿನ ಜಾವ ಸೂರ್ಯೋದಯದ ನಂತರ ಆ ಕಸವನ್ನು ಹೊರಗೆ ಹಾಕಬೇಕು. ಸಂಜೆ ಕಸವನ್ನು ಹೊರಗೆ ಹಾಕುವುದು ಎಂದರೆ ಮನೆಯ ಲಕ್ಷ್ಮಿಯನ್ನು ಹೊರಗೆ ಕಳುಹಿಸಿದಂತೆ. ಐದನೆಯದಾಗಿ, ನಾವು ಬಳಸುವ ಚಪ್ಪಲಿಗಳನ್ನು ಮನೆಯ ಹೊಸ್ತಿಲು ಅಥವಾ ಮುಖ್ಯ ದ್ವಾರದ ನೇರ ಎದುರಿಗೆ ಅಥವಾ ಅಕ್ಕಪಕ್ಕದಲ್ಲಿ ಬಿಡಬಾರದು. ಚಪ್ಪಲಿಗಳನ್ನು ಬಾಗಿಲಿಗಿಂತ ಸ್ವಲ್ಪ ದೂರದಲ್ಲಿ ನಿಗದಿತ ಜಾಗದಲ್ಲಿ ಬಿಟ್ಟರೆ ಒಳ್ಳೆಯದು. ಮನೆಯ ಮುಖ್ಯ ದ್ವಾರ ಯಾವಾಗಲೂ ಸ್ವಚ್ಛವಾಗಿ ಮತ್ತು ಲಕ್ಷಣವಾಗಿ ಇರಬೇಕು. ಆರನೆಯದಾಗಿ, ಮನೆಯ ಬಾಗಿಲ ಮುಂಭಾಗವನ್ನು ಕಸಗುಡಿಸಿ ಅಥವಾ ಸಾರಿಸಿ ಹಾಗೆ ಖಾಲಿ ಬಿಡಬಾರದು. ಆ ರೀತಿ ಖಾಲಿ ಇಡುವುದು ಒಳ್ಳೆಯದಲ್ಲ. ಸಾರಿಸಿದ ನಂತರ ಅಲ್ಲಿ ಯಾವುದಾದರೂ ಒಂದು ಪುಟ್ಟ ರಂಗೋಲಿಯನ್ನಾದರೂ ಹಾಕಿ ಇಡಬೇಕು. ರಂಗೋಲಿಯು ಮಂಗಳಕರವಾದ ಸಂಕೇತವಾಗಿದೆ. ಏಳನೆಯದಾಗಿ, ಪೊರಕೆಯನ್ನು ಇಡುವಾಗ ಅದರ ಕಸಗುಡಿಸುವ ಭಾಗ ಅಥವಾ ತುದಿಯ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬಾರದು. ಈ ರೀತಿ ಪೊರಕೆಯನ್ನು ತಿರುಗಿ ಇಡುವುದು ಸ್ಮಶಾನ ಅಥವಾ ಅಮಂಗಳವನ್ನು ಸೂಚಿಸುತ್ತದೆ. ಕೇವಲ ಸತ್ತವರ ಮನೆಯಲ್ಲಿ ಮಾತ್ರ ಪೊರಕೆಯನ್ನು ಆ ರೀತಿ ಇಡಲಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಪೊರಕೆಯನ್ನು ಯಾವಾಗಲೂ ಸರಿಯಾದ ಕ್ರಮದಲ್ಲಿ ಅಡ್ಡಲಾಗಿ ಅಥವಾ ಬಾಗಿರುವಂತೆ ಇಡಬೇಕು. ಎಂಟನೆಯದಾಗಿ, ಮನೆಯಲ್ಲಿ ಓಡಾಡುವಾಗ ನಿಮ್ಮ ಪಾದವನ್ನು ನೆಲಕ್ಕೆ ಸವರಿಕೊಂಡು ಅಥವಾ ಎಳೆದುಕೊಂಡು ಓಡಾಡಬೇಡಿ. ನಡೆಯುವಾಗ ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು. ನಡೆಯುವಾಗ ಬರುವ ಶಬ್ದವು ಆದಷ್ಟು ಕಡಿಮೆ ಇರಲಿ. ಕಾಲನ್ನು ಎಳೆದುಕೊಂಡು ನಡೆಯುವುದು ದಾರಿದ್ರ್ಯದ ಲಕ್ಷಣ ಎಂದು ಹೇಳಲಾಗುತ್ತದೆ. ಒಂಬತ್ತನೆಯದಾಗಿ, ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆಯನ್ನು ಧರಿಸುವುದು ತುಂಬಾ ಒಳ್ಳೆಯದು. ಗೆಜ್ಜೆಯ ಶಬ್ದವು ನನಗೆ ಒಂದು ಕಳೆ ಮತ್ತು ಲಕ್ಷಣವನ್ನು ತರುತ್ತದೆ. ಅದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಹತ್ತನೆಯದಾಗಿ, ಮನೆಯ ಗೋಡೆಗಳ ಮೇಲೆ ಅಥವಾ ದೇವರ ಮನೆಯ ಗೋಡೆಗಳ ಮೇಲೆ ಹಾಗೂ ಇತರೆ ವಸ್ತುಗಳ ಮೇಲೆ ಶಾಯಿ ಅಥವಾ ಕರಿಬಣ್ಣ ಇತ್ಯಾದಿಗಳಿಂದ ವಿಕಾರವಾದ ಆಕೃತಿಗಳನ್ನು ಬರೆಯಬಾರದು. ಇದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮತ್ತು ಮನೆಯ ಅಂದವನ್ನು ಹಾಳು ಮಾಡುತ್ತದೆ. 11ನೆಯದಾಗಿ, ಮಂಗಳವಾರ ಮತ್ತು ಶುಕ್ರವಾರದಂದು ಯಾರನ್ನೂ ಸಹ ಅವಾಚ್ಯ ಶಬ್ದಗಳಿಂದ ಬೈಯಬಾರದು. ಅದರಲ್ಲೂ ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳನ್ನು ಆ ಪವಿತ್ರ ದಿನಗಳಲ್ಲಿ ಕೆಟ್ಟ ಮಾತುಗಳಿಂದ ನಿಂದಿಸಬಾರದು ಅಥವಾ ಬೈಯಬಾರದು. ಅವರ ಮನಸ್ಸನ್ನು ನೋಯಿಸಬಾರದು. ಹೆಣ್ಣು ನೋದರೆ ಆ ಮನೆಗೆ ಒಳ್ಳೆಯದಾಗುವುದಿಲ್ಲ. 12ನೆಯದಾಗಿ, ಹರಿದು ಹೋದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ. ಒಂದು ವೇಳೆ ನೀವು ಹರಿದ ಬಟ್ಟೆಗಳನ್ನು ಧರಿಸಿದರೆ ಅಂತಹ ಸಮಯದಲ್ಲಿ ಮಾಟಮಂತ್ರ ಅಥವಾ ಕೆಟ್ಟ ದೃಷ್ಟಿಗಳ ಪ್ರಯೋಗವಾದರೆ ಅವುಗಳ ಪರಿಣಾಮ ನಿಮ್ಮ ಮೇಲೆ ಬಹಳ ಬೇಗ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಬಟ್ಟೆ ಎಂಬುದು ನಮ್ಮ ವ್ಯಕ್ತಿತ್ವದ ರಕ್ಷಾ ಕವಚವಿದ್ದಂತೆ. 13ನೆಯದಾಗಿ, ಉಗುರುಗಳನ್ನು ಹಲ್ಲುಗಳಿಂದ ಕಚ್ಚಿ ತೆಗೆಯುವುದು ಅಥವಾ ಕಚ್ಚುವುದನ್ನು ಮಾಡಬೇಡಿ. ಅದು ದಾರಿದ್ರ್ಯದ ಸಂಕೇತವಾಗಿದೆ. ಇದು ಅನಾರೋಗ್ಯಕ್ಕೂ ಕಾರಣವಾಗಬಹುದು. 14ನೆಯದಾಗಿ, ಉಗುರುಗಳನ್ನು ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಕತ್ತರಿಸಬಾರದು.
ಹಾಗೆಯೇ ವಾರಗಳಲ್ಲಿ ಶುಕ್ರವಾರ, ಮಂಗಳವಾರ ಮತ್ತು ಶನಿವಾರದ ದಿನದಂದು ಉಗುರುಗಳನ್ನು ಕತ್ತರಿಸಬಾರದು. ಕತ್ತರಿಸಿದ ಉಗುರುಗಳನ್ನು ಸಹ ಮನೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬಾರದು, ಅದನ್ನು ಸುರಕ್ಷಿತವಾಗಿ ಹೊರಗೆ ಹಾಕಬೇಕು. 15ನೇದಾಗಿ ಅಕಸ್ಮಾತಾಗಿ ಹಾಲನ್ನು ಚೆಲ್ಲಿದರೆ ಅದನ್ನು ತುಳಿದುಕೊಂಡು ಓಡಾಡಬೇಡಿ. ಹಾಲು ಚೆಲ್ಲಿದ ತಕ್ಷಣ ಒಂದು ಶುಭ್ರವಾದ ವಸ್ತ್ರವನ್ನು ತೆಗೆದುಕೊಂಡು ಕೈಗಳಿಂದ ಆ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಅನ್ನದಂತೆ ಹಾಲು ಕೂಡ ಪವಿತ್ರವಾದದ್ದು. 16ನೇದಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಕೆದರಿಕೊಂಡು ಅಥವಾ ಬಿಟ್ಟುಕೊಂಡು ಓಡಾಡಬಾರದು. ಕುಂಕುಮವಿಲ್ಲದ ಹಣೆ, ಕೆದರಿದ ಕೂದಲು ಮತ್ತು ಅರಿಶಿನ ಹಚ್ಚದ ಕಾಲುಗಳು ಮಹಿಳೆಯರಿಗೆ ಅಶುಭದ ಸಂಕೇತಗಳಾಗಿವೆ. ಇವು ಜ್ಯೇಷ್ಠಾದೇವಿಯ ಲಕ್ಷಣಗಳು ಎಂದು ಶಾಸ್ತ್ರ ಹೇಳುತ್ತದೆ. 17ನೇದಾಗಿ ಮುಸ್ಸಂಜೆ ಮತ್ತು ಸೂರ್ಯಾಸ್ತದ ಬಳಿಕ ತಲೆ ಕೂದಲನ್ನು ಬಾಚಬಾರದು. ಇದು ಒಳ್ಳೆಯ ಲಕ್ಷಣವಲ್ಲ. ಕೂದಲು ಬಾಚುವುದಿದ್ದರೆ ಹಗಲಿನಲ್ಲಿಯೇ ಬಾಚಿಕೊಳ್ಳಬೇಕು. 18ನೇದಾಗಿ ಹಾಸಿಗೆ, ಸೋಫಾ ಅಥವಾ ಮಂಚದ ಮೇಲೆ ಕುಳಿತು ಧ್ಯಾನ ಅಥವಾ ಪೂಜೆಗಳನ್ನು ಮಾಡಬೇಡಿ. ಮೆತ್ತನೆಯ ಆಸನಗಳ ಮೇಲೆ ಕುಳಿತು ಮಾಡುವ ಪೂಜೆ ಯಾವ ಫಲವನ್ನು ನೀಡುವುದಿಲ್ಲ. ಪೂಜೆ ಅಥವಾ ಧ್ಯಾನಕ್ಕೆ ಪ್ರತ್ಯೇಕವಾದ ಆಸನ ಅಥವಾ ಚಾಪೆಯನ್ನು ಬಳಸುವುದು ಉತ್ತಮ. 19ನೇದಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹಾಸಿಗೆಯಿಂದ ಏಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯ ಮತ್ತು ಐಶ್ವರ್ಯಕ್ಕೆ ಒಳ್ಳೆಯದು. ಹಾಗೆಯೇ ಮುಸ್ಸಂಜೆ ವೇಳೆ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬೇಡಿ. ಆ ಸಮಯದಲ್ಲಿ ಮಲಗಿದರೆ ದರಿದ್ರಲಕ್ಷ್ಮಿ ಮನೆಯಲ್ಲಿ ತಾಂಡವವಾಡುತ್ತಾಳೆ ಎಂದು ಹೇಳುತ್ತಾರೆ. ರೋಗಿಗಳು ಮತ್ತು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಉಳಿದವರು ಈ ಸಮಯದಲ್ಲಿ ಮಲಗಬಾರದು. 20ನೇದಾಗಿ ಸುಮಂಗಳಿಯರು ತಮ್ಮ ಬೈತಲೆಯಲ್ಲಿ ಯಾವಾಗಲೂ ಕುಂಕುಮ ಇರದೇ ಇರುವಂತೆ ನೋಡಿಕೊಳ್ಳಬಾರದು. ಸದಾ ಕುಂಕುಮವನ್ನು ಧರಿಸಿರಬೇಕು. ಇದು ಸೌಭಾಗ್ಯದ ಸಂಕೇತ. 21ನೇದಾಗಿ ತಲೆಯನ್ನು ಕೆರೆದುಕೊಳ್ಳುವಾಗ 2 ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರದು. ಇದು ಚಿಂತೆಯ ಅಥವಾ ತೊಂದರೆಯ ಸಂಕೇತವಾಗಿದೆ. 22ನೇದಾಗಿ ಯಾವುದೇ ಕಾರಣಕ್ಕೂ ಸಾಯಂಕಾಲದ ಸಮಯದಲ್ಲಿ ಕಣ್ಣೀರು ಹಾಕಬಾರದು. ಸಂಜೆ ಎಂಬುದು ಲಕ್ಷ್ಮಿ ಬರುವ ಸಮಯ. ಆ ಸಮಯದಲ್ಲಿ ಅಳುತ್ತಾ ಕುಳಿತರೆ ಅಭಿವೃದ್ಧಿ ಕುಂಠಿತವಾಗುತ್ತದೆ. 23ನೇದಾಗಿ ಮನೆಗೆ ಬಂದ ಮುತ್ತೈದೆಯರಿಗೆ ಅಥವಾ ಹೆಂಗಸರಿಗೆ ತಪ್ಪದೆ ಅರಿಶಿನ, ಕುಂಕುಮ ಮತ್ತು ಹೂಗಳನ್ನು ಕೊಟ್ಟು ಕಳಿಸಬೇಕು. ಹೀಗೆ ಮಾಡುವುದರಿಂದ ನಮ್ಮ ಮನೆಯ ಸೌಭಾಗ್ಯ ವೃದ್ಧಿಯಾಗುತ್ತದೆ. 24ನೇದಾಗಿ ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಡೆಯಬಾರದು. ಅಂತಹ ಕಾಯಿಗಳನ್ನು ಒಡೆಯುವ ಜಾಗದಲ್ಲಿಯೂ ಗರ್ಭಿಣಿಯರು ನಿಲ್ಲಬಾರದು. ಹಾಗೆಯೇ ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕೊಯ್ಯಬಾರದು. ಇದು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂಬ ನಂಬಿಕೆಯಿದೆ. 25ನೇದಾಗಿ ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಮನೆಯ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡಬೇಕು. ಇದನ್ನು ಮನೆಯವರೇ ಸ್ವತಃ ಮಾಡಬೇಕು. ಕೆಲಸದವರ ಕೈಯಲ್ಲಿ ಮಾಡಿಸುವುದಕ್ಕಿಂತ ಮನೆಯವರು ಮಾಡುವುದು ಶ್ರೇಷ್ಠ. ಲಕ್ಷ್ಮೀದೇವಿಯು ಒಳಗೆ ಬರಲು ಇದು ಶುಭ ಸೂಚನೆಯಾಗಿದೆ. 26ನೇದಾಗಿ ಊಟ ಬಡಿಸುವಾಗ ಎಡಗೈಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಬಡಿಸಬಾರದು. ಉಪ್ಪು ಲಕ್ಷ್ಮಿಯ ಸ್ವರೂಪ. ಅದನ್ನು ಬಲಗೈಯಿಂದ ಅಥವಾ ಚಮಚದಿಂದ ಬಡಿಸುವುದು ಸೂಕ್ತ. 27ನೇದಾಗಿ ಮನೆಯಲ್ಲಿ ಅಕ್ಕಿ, ಬೇಳೆ ಅಥವಾ ಯಾವುದೇ ಪದಾರ್ಥ ಖಾಲಿಯಾದರೆ ಏನೂ ಇಲ್ಲ ಎಂದು ಹೇಳಬಾರದು. ಬದಲಿಗೆ ತುಂಬಿದೆ ಎಂದು ಹೇಳಬೇಕು. ಇಲ್ಲ ಎಂದು ಯಾವಾಗಲೂ ಹೇಳಬಾರದು. ಪದಾರ್ಥಗಳನ್ನು ತಂದ ಮೇಲೆ ಬಳಸಬೇಕು. ನಕಾರಾತ್ಮಕ ಪದಗಳು ಮನೆಯಲ್ಲಿ ಅಭಾವವನ್ನು ಸೃಷ್ಟಿಸುತ್ತವೆ. 28ನೇದಾಗಿ ದಿಂಬಿನ ಮೇಲೆ ಕೂರಬಾರದು ಹಾಗೂ ದಿಂಬನ್ನು ಕಾಲಿನಿಂದ ತುಳಿಯಬಾರದು. ತಲೆ ಇಟ್ಟು ಮಲಗುವ ಸಾಧನಕ್ಕೆ ಗೌರವ ಕೊಡಬೇಕು. 29ನೇದಾಗಿ ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬೇಕು. ಬರಿ ಹೋಗುತ್ತೇನೆ ಎಂದು ಹೇಳಬಾರದು. ಹೋಗಿ ಬರುತ್ತೇನೆ ಎಂದರೆ ಮತ್ತೆ ಕ್ಷೇಮವಾಗಿ ಹಿಂದಿರುಗಿ ಬರುತ್ತೇನೆ ಎಂಬ ಅರ್ಥವಿರುತ್ತದೆ. 30ನೇದಾಗಿ ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮವನ್ನು ಹಚ್ಚಿ ದೇವರಿಗೆ ನಮಸ್ಕರಿಸಿ ನಂತರ ಧರಿಸಬೇಕು. ಇದರಿಂದ ಆ ಬಟ್ಟೆಯು ಶುಭವಾಗುತ್ತದೆ. 31ನೇದಾಗಿ ಮನೆಯ ಅಕ್ಕ ತಂಗಿಯರನ್ನು ವರ್ಷಕ್ಕೊಮ್ಮೆಯಾದರೂ ತವರಿಗೆ ಕರೆಸಿ ಅವರಿಗೆ ಅರಿಶಿನ, ಕುಂಕುಮ ಮತ್ತು ಫಲ ತಾಂಬೂಲದ ಜೊತೆಗೆ ನಿಮ್ಮ ಕೈಲಾದಷ್ಟು ಹಣ ಅಥವಾ ಒಡವೆಗಳನ್ನು ಕೊಟ್ಟು ಹರಸಿದರೆ ನಿಮ್ಮ ಮನೆತನ ತುಂಬಾ ಚೆನ್ನಾಗಿ ಏಳಿಗೆ ಆಗುತ್ತದೆ. ಸಹೋದರಿಯರ ಆಶೀರ್ವಾದ ಮನೆಗೆ ರಕ್ಷಣೆ ನೀಡುತ್ತದೆ. 32ನೇದಾಗಿ ಒಬ್ಬರು ಮುಡಿದ ಹೂವನ್ನು ಅಪ್ಪಿತಪ್ಪಿಯೂ ಇನ್ನೊಬ್ಬರು ಮುಡಿಯಬಾರದು. ದೇವರ ಪ್ರಸಾದದ ಹೂವನ್ನು ಮುಡಿಯಬಹುದು, ಆದರೆ ಬೇರೆಯವರು ತಲೆಗೆ ಇಟ್ಟುಕೊಂಡ ಹೂವನ್ನು ತೆಗೆದು ಇಟ್ಟುಕೊಳ್ಳಬಾರದು. 33ನೇದಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ಸಾಧ್ಯವಾದಷ್ಟು ಧರಿಸಬೇಡಿ. ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣ ನಿಷಿದ್ಧವಾಗಿದೆ. 34ನೇದಾಗಿ ಉಪ್ಪು ಮತ್ತು ಹುಣಸೆಹಣ್ಣು ಇವುಗಳನ್ನು ಯಾರಿಗೆ ಕೊಟ್ಟರೂ ಕೈಗೆ ನೇರವಾಗಿ ಕೊಡಲೇಬಾರದು. ಬದಲಾಗಿ ಅದನ್ನು ಕೆಳಗಡೆ ಅಥವಾ ಯಾವುದಾದರೂ ಪಾತ್ರೆಯಲ್ಲಿ ಇಡಿಯವರೇ ತೆಗೆದುಕೊಳ್ಳುತ್ತಾರೆ. ಕೈಯಿಂದ ಕೈಗೆ ಇವುಗಳನ್ನು ಕೊಡುವುದರಿಂದ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ಎಂಬ ನಂಬಿಕೆಯಿದೆ. 35ನೇದಾಗಿ ಪ್ರತಿನಿತ್ಯ ಊಟಕ್ಕೆ ಮುನ್ನ ಕಾಗಿಗೆ ಸ್ವಲ್ಪ ಅನ್ನ ಇಡಿ. ಕಾಗಿಗೆ ಇಟ್ಟ ನಂತರ ಹಸುವಿಗೆ ಆಹಾರ ನೀಡಬೇಕು. ನಾವು ಊಟ ಮಾಡುವ ಮುನ್ನ ಇವುಗಳಿಗೆ ನೀಡಬೇಕು. ನಾವು ಊಟ ಮಾಡಿದ ನಂತರ ನಾಯಿ ಮತ್ತು ಬೆಕ್ಕಿಗೆ ಅನ್ನ ಆಹಾರವನ್ನು ನೀಡಬೇಕು.
ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ. 36ನೇಯದಾಗಿ ಒಡೆದ ತೆಂಗಿನಕಾಯಿಯನ್ನು ಯಾರಿಗಾದರೂ ನೀಡುವಾಗ 3 ಕಣ್ಣು ಇರುವ ಭಾಗವನ್ನು ತಪ್ಪದೆ ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಬೇಕು. 3 ಕಣ್ಣಿನ ಭಾಗದಲ್ಲಿ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ. 37ನೇಯದಾಗಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಅಥವಾ ಕುಳಿತಾಗ ಕಾಲು ಅಲಗಾಡಿಸುತ್ತಾ ಇರುವುದು ಮತ್ತು ಒಂಟಿ ಕಾಲಲ್ಲಿ ನಿಲ್ಲುವುದು ಇವ್ಯಾವುದನ್ನೂ ಮಾಡಲೇಬಾರದು. ಇದರಿಂದ ದಾರಿದ್ರ್ಯ ಉಂಟಾಗುತ್ತದೆ ಮತ್ತು ಇದು ಅಶಿಸ್ತಿನ ಲಕ್ಷಣವಾಗಿದೆ. 38ನೇಯದಾಗಿ ಸುಮಂಗಳಿಯರು ಅಥವಾ ಸ್ತ್ರೀಯರು ಗಂಡನ ಮೇಲಾಗಲಿ ಅಥವಾ ಮನೆಯವರ ಮೇಲಾಗಲಿ ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದೆ ಖಂಡಿತವಾಗಿಯೂ ಮಲಗಬಾರದು. ಹಸಿವಿನಿಂದ ಮಲಗುವುದು ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನ. ಸಮಸ್ಯೆಗಳು ಏನೇ ಇದ್ದರೂ ಊಟ ಮಾಡಿ ನಂತರ ಪರಿಹರಿಸಿಕೊಳ್ಳಬೇಕು. 39ನೇಯದಾಗಿ ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ನನಗೆ ಬೇಡ ಎಂದು ನೇರವಾಗಿ ಎನ್ನಬಾರದು. ಅದಕ್ಕೆ ಬದಲಾಗಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು. ಹೂವು ಲಕ್ಷ್ಮಿಯ ಸಂಕೇತ, ಆದ್ದರಿಂದ ಬೇಡ ಎಂದರೆ ಲಕ್ಷ್ಮಿಯನ್ನು ನಿರಾಕರಿಸಿದಂತೆ. 40ನೇಯದಾಗಿ ಯಾವುದೇ ಕಾರಣಕ್ಕೂ ಪೀಡೆ, ದರಿದ್ರ, ಶನಿ, ಕಷ್ಟ ಎಂಬ ಪದಗಳನ್ನು ಪದೇ ಪದೇ ಮನೆಯಲ್ಲಿ ಉಪಯೋಗಿಸಲೇಬಾರದು. ನಾವು ಯಾವ ಪದಗಳನ್ನು ಹೆಚ್ಚು ಬಳಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತದೆ. ಆದ್ದರಿಂದ ಯಾವಾಗಲೂ ಶುಭ ನುಡಿಗಳನ್ನೇ ಆಡಬೇಕು. 41ನೇಯದಾಗಿ ಮನೆಯಲ್ಲಿ ಧೂಳು, ಕಸ ಮತ್ತು ಜೇಡರ ಬಲೆ ಕಟ್ಟುವುದು ದರಿದ್ರದ ಸಂಕೇತ. 10 ದಿನಗಳಿಗೆ ಒಮ್ಮೆಯಾದರೂ ಮಂಗಳವಾರ ಮತ್ತು ಶುಕ್ರವಾರ ಅಲ್ಲದೆ ಬೇರೆ ದಿನಗಳಲ್ಲಿ ಧೂಳು ಮತ್ತು ಬಲೆಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು. ಸ್ವಚ್ಛತೆ ಇದ್ದಲ್ಲಿ ದೈವವ ಇರುತ್ತದೆ. 42ನೇಯದಾಗಿ ದಿಮ್ಮಿನ ಕವರ್ ಮತ್ತು ಬೆಡ್ಶೀಟ್ಗಳನ್ನು ಆಗಾಗ ಒಗೆಯುತ್ತಿರಬೇಕು. ಇವುಗಳಲ್ಲಿ ನಮಗೆ ಗೊತ್ತಿಲ್ಲದ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುತ್ತವೆ. ಇದರಿಂದ ನಮಗೆ ಆರೋಗ್ಯ ಹಾನಿ ಉಂಟಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಬೆಳೆಯುತ್ತದೆ. 43ನೇಯದಾಗಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಶುಕ್ರ ಪಕ್ಷದಲ್ಲಿ, ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಇರುವ ದಿನಗಳಲ್ಲಿ ಮಾಡಬೇಕು. ಈ ಸಮಯದಲ್ಲಿ ಚಂದ್ರನ ಬಲ ಹೆಚ್ಚಾಗಿರುತ್ತದೆ ಮತ್ತು ಕಾರ್ಯಗಳು ಸಫಲವಾಗುತ್ತವೆ. 44ನೇಯದಾಗಿ ಮಹಿಳೆಯರು ಯಾವಾಗಲೂ ಕೂದಲನ್ನು ಬಿಟ್ಟುಕೊಂಡಿರಬಾರದು. ಮೊದಲೇ ಹೇಳಿದಂತೆ ಇದು ಜ್ಯೇಷ್ಠದೇವಿಯ ಸ್ವರೂಪ ಮತ್ತು ಇದರಿಂದ ಮನೆಯಲ್ಲಿ ನಡೆಯುವ ಮಂಗಳ ಕಾರ್ಯಗಳಿಗೆ ವಿಘ್ನವಾಗುತ್ತದೆ. ಕೊನೆಯದಾಗಿ ಸ್ನೇಹಿತರೆ, ಈ ಮೇಲೆ ತಿಳಿಸಿದ ಎಲ್ಲಾ ವಿಚಾರಗಳು ನಮ್ಮ ಹಿರಿಯರು ನಂಬಿಕೊಂಡು ಪಾಲಿಸಿಕೊಂಡು ಬಂದಿರುವ ಪದ್ಧತಿಗಳು. ಇವು ಕೇವಲ ಮೂಢನಂಬಿಕೆಗಳಲ್ಲ, ಇದರ ಹಿಂದೆ ಶಿಸ್ತು, ಸ್ವಚ್ಛತೆ ಮತ್ತು ಮಾನಸಿಕ ನೆಮ್ಮದಿಯ ಉದ್ದೇಶವಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇಂತಹ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಉಪಯುಕ್ತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.